ಹೋಗುತ್ತೆ. ಮತ್ತೆ ಟೋಟಲ್ಲು ಎಷ್ಟು ಕೋಚಸ್ ಇದೆ? 7 ಸ್ಲೀಪರ್ ಇದೆ. ಚೆನ್ನೈ ಎಗ್ಮೋರಿಂದ ಪಾಂಡಿಚೇರಿಗೆ ಐ ಥಿಂಕ್ ಪ್ಯಾಸೆಂಜರ್ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ನಾನು ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದರೆ, ಹಿಂದೆ ನೋಡ್ತಾ ಇರ್ಬೋದು ಪುಡಿಚೇರಿಯಲ್ಲಿದ್ದೀನಿ, ಅಂದರೆ ಪಾಂಡಿಚೇರಿ ಅಂತಲೇ ಹೇಳ್ತಾರೆ. ಇದೆಲ್ಲಪ್ಪ ಬರುತ್ತೆ, ಇದೊಂದು ಯೂನಿಯನ್ ಟೆರಿಟರಿ ಆಗಿರುತ್ತೆ, ಇಲ್ಲಿ ತಮಿಳ್ನಾಡಲ್ಲಿ ಇರುತ್ತೆ. ಆಮೇಲೆ ಇವತ್ತು ಮತ್ತೊಂದು ಹೊಸ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಟ್ರೈನ್ ಜರ್ನಿ ಬಂದ್ಬಿಟ್ಟು ಪಾಂಡಿಚೇರಿಯಿಂದ ದಾದರ್ ಸೆಂಟ್ರಲ್ ಹೋಗುವ ಚಾಳುಕ್ಯ ಎಕ್ಸ್ಪ್ರೆಸ್ಸು, ಟ್ರೈನ್ ನಂಬರ್ 11,006 11006. ಟ್ರೈನ್ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ಹೇಳಲ್ಲ, ಟ್ರೈನ್ ನೋಡಲಿ ಆಮೇಲೆ ಹೇಳ್ತೀನಿ. ನನ್ನ ಟೈಮಿಂಗ್ಸ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಟೈಮಿಂಗ್ಸ್ ಬಂದ್ಬಿಟ್ಟು ವಾರದಲ್ಲಿ 3 ದಿನ ಇರೋದು ಇದು. ಭಾನುವಾರ, ಮಂಗಳವಾರ ಮತ್ತು ಬುಧವಾರ ಇದೆ. ಅಂದರೆ 3 ದಿನ ರಾತ್ರಿ 9:00ವರೆಗೆ ಪುಡಿಚೇರಿ ಅಂದರೆ ಪಾಂಡಿಚೇರಿ ಬಿಟ್ಬಿಟ್ಟು 3ನೇ ದಿನ ಬೆಳಗಿನ ಜಾವ 5:15 ನಿಮಗೆ ದಾದರ್ ಸೆಂಟ್ರಿಗೆ ತರಿಸಿ. ರೂಟ್ ಬಗ್ಗೆ ಮತ್ತು ಟ್ರೈನ್ ಬಗ್ಗೆ ಎಲ್ಲ ಮತ್ತೆ ICF ಕೋಚ್ ಇದೆ, ಎಲ್ಲ ನೋಡ್ತಿರ್ಬೋದು. ಇಲ್ಲೇ ಫುಲ್ ICF ಕೋಚ್ ಇದೆ. ಚಿಕ್ಕ ಟ್ರೈನ್ ಇದು. ಇವತ್ತು ನಮ್ಮನ್ನು ಲೀಡ್ ಮಾಡ್ತಾ ಇರೋದು ವ್ಯಾಪ್ 4 ಅರ್ಕೋಣಂ ಡಿವಿಷನ್ದು ಪಾಂಡಿಚೇರಿ. ನಮ್ಮ ಟ್ರೈನ್ದು ರೇಕ್ಸ್ ಟೈಮಿಗೆ ಹೇಳ್ಬಿಡ್ತೀನಿ. ಇವಾಗ ನಾವೀಗ ಪುಡಿಚೇರಿ ಅಂದರೆ ಪಾಂಡಿಚೇರಿಯಲ್ಲಿದ್ದೀವಿ. ಈಗ ನಾವು ದಾದರ್ಗೆ ಹೋಗೋ ಟ್ರೈನ್ ಅಂದರೆ ಚಾಳುಕ್ಯ ಎಕ್ಸ್ಪ್ರೆಸ್ಸಲ್ಲಿದ್ದೀವಿ. ಇದು ದಾದರಿಂದ ಮೈಸೂರಿಗೆ ಶರಾವತಿ ಎಕ್ಸ್ಪ್ರೆಸ್ಸಾಗಿ ಹೋಗುತ್ತೆ. ಮತ್ತು ಇದು ತಿರುವನಹಳ್ಳಿಯಿಂದ ದಾದರ್ಗೆ ತಿರುವನಹಳ್ಳಿ ಎಕ್ಸ್ಪ್ರೆಸ್ಸಾಗಿ ಹೋಗುತ್ತೆ. ಅಷ್ಟೇ. ಇದು ರೇಕ್ಸ್ ಟೈಮ್ 3 ರೂಟ್ ಕಡೆ ಇದೆ. ಇದ್ರದ್ದು ರೇಕ್ಸ್ ಬಂದ್ಬಿಟ್ಟು ಮೋಸ್ಟ್ಲಿ 4-6 ಇರಬೇಕು, ಮೋಸ್ಟ್ಲಿ 4 ಅನಿಸುತ್ತೆ. ಬಟ್ ಈ ಬೋರ್ಡ್ ಮಾತ್ರ ಸಕ್ಕತ್ತಾಗಿದೆಪ್ಪ, ನೋಡೋಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಟ್ಬಿಟ್ಟು ಅವನು ಇದರಲ್ಲಿ. ಪಾಂಡಿಚೇರಿಯಿಂದ ದಾದರ್ಗೆ ಯಾವ ದಿನ ಹೋಗುತ್ತೆ, ದಾದರಿಂದ ಪಾಂಡಿಚೇರಿಗೆ, ಮೈಸೂರಿಗೆ, ತಿರುವನಹಳ್ಳಿಗೆ ಕರೆಕ್ಟಾಗಿ ಎಲ್ಲ ಕೊಟ್ಬಿಟ್ಟವನೆ. ಮತ್ತು ಇದನ್ನು ಕೋಚಸ್ ಬಗ್ಗೆ ಹೇಳಬೇಕು ಅಂದರೆ, ಕೆಲವೊಂದು ಸೌತ್ ಸೆಂಟ್ರಲ್ದು ಕೋಚಸ್ ಇದೆ, ಕೆಲವೊಂದು ಸೆಂಟ್ರಲ್ ರೈಲ್ವೇಸ್ ಕೋಚಸ್ ಇದೆ, ಫುಲ್ ICF ಕೋಚಸ್ ಇದೆ. ಮಸ್ತಾಗಿದೆ. ಟ್ರೈನ್ ರೂಟ್ ಬೇರೆ ಸಖತ್ತಾಗಿದೆ. ಈಗ 9:30 ಇನ್ನೂ 1/4 ಗಂಟೆ ಟೈಮ್ ಇದೆ ಡಿಪಾರ್ಚರ್ಗೆ. ಡಾಟ್ ಆನ್ ಟೈಮ್ 9:30ಗೆ ಶಾರ್ಪ್ ಪುಡಿಚೇರಿಯಿಂದ ಡಿಪಾರ್ಟ್ ಆಯ್ತು ನಮ್ಮ ಟ್ರೈನು. ಪುಡಿಚೇರಿ ರೈಲ್ವೆ ಸ್ಟೇಷನ್ನು ಏನಪ್ಪ ಅಂತಂದರೆ, ಇಲ್ಲಿಂದ ಮುಂದಕ್ಕೆ ಅಂದರೆ ನಮಗೆ ಹೋಗ್ತಾ ಇದೀವಲ್ಲ, ಈ ಆಪೋಸಿಟ್ ಡೈರೆಕ್ಷನ್ಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಮುಂದೆ ಸಮುದ್ರ ಬರುತ್ತೆ. ಅದಕ್ಕೆ ಇದು ಒಂಥರ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಪುಡಿಚೇರಿ. ಟ್ರೈನು ರೂಟು ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ವೀಕ್ಲಿ ಅಂದರೆ ವಾರದಲ್ಲಿ 3 ದಿನ ಪಾಂಡಿಚೇರಿಯಿಂದ ದಾದರ್ ಸೆಂಟ್ರಲ್ಗೆ ಹೋಗೋದು. ನೀವು ಮುಂಬೈಗೆ ಹೋಗಬೇಕು ಅಂದ್ರೂ ಈ ಟ್ರೈನ್ನ ಕನ್ಸಿಡರ್ ಮಾಡ್ಬೋದು. ಆಮೇಲೆ ರೂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಟ್ರೈನ್ ಬಗ್ಗೆ ನೋಡೋಣ. ಟ್ರೈನ್ ಬಗ್ಗೆ ಅಂತಂದರೆ ಟೋಟಲ್ಲು ಎಷ್ಟೋ ಕೋಚಸ್ ಇದೆ? 7 ಸ್ಲೀಪರ್ ಇದೆ, 3 ಥರ್ಡ್ AC, 1 ಸೆಕೆಂಡ್ AC, ಮತ್ತು 4 ಜನರಲ್ಲು, 1 SLRD ಕೋಚ್ ಇದೆ. ಅಷ್ಟೇ. ಮಾಮೂಲಿ ಟ್ರೈನ್ಗಿಂತ ತುಂಬ ಚಿಕ್ಕ ಟ್ರೈನ್ ಇದು. ಆಮೇಲೆ ರೂಟ್ ಬಂದ್ಬಿಟ್ಟು ಇದು ಪಾಂಡಿಚೇರಿ ಬಿಟ್ಬಿಟ್ಟು ವಿಲ್ಲುಪುರಂ ಜಂಕ್ಷನ್ನು, ಅಲ್ಲಿಂದ ನಿಮಗೆ ತಿರುವನಮಲೈ, ಅಲ್ಲಿಂದ ನಿಮಗೆ ವೆಲ್ಲೂರ್ ಕ್ಯಾಂಟು, ಅದಾದ್ಮೇಲೆ ಕಟ್ಪಾಡಿ ಜಂಕ್ಷನ್ ಹೋಗುತ್ತೆ. ಕಟ್ಪಾಡಿ ಜಂಕ್ಷನಿಂದ ಲೋಕಲ್ ರಿವರ್ಸಲ್ ಆಗಿ ನಿಮಗೆ ಜೋಲಾರ್ಪೇಟೆ ಜಂಕ್ಷನ್ ಬರುತ್ತೆ. ಜೋಲಾರ್ಪೇಟೆಯಿಂದ ಬಂಗಾರಪೇಟೆಗೆ ಬಂದ್ಬಿಟ್ಟು, ಬಂಗಾರಪೇಟೆಯಿಂದ ಮಾಮೂಲಿ ನಮ್ಮ ಬೆಂಗಳೂರು ಚೆನ್ನೈ ಮೇನ್ ಲೈನ್ ಎಂಟ್ರಿ ಆಗಿ, ಬಂಗಾರಪೇಟೆಯಿಂದ ನಮ್ಮ ಕೃಷ್ಣರಾಜಪುರಮು, ಅಲ್ಲಿಂದ SMBTಯಿಂದ ನಾವು ಈ ಟ್ರೈನ್ ಮೆಜೆಸ್ಟಿಕ್ ಹೋಗಲ್ಲ, ಯಶವಂತಪುರ ಹೋಗಲ್ಲ. ಯಶವಂತಪುರ ಔಟರಿಂದಾನೆ ಚಿಕ್ಕಬಳ್ಳಾಪುರ ಜಂಕ್ಷನ್ಗೆ ಹೋಗಿ, ಚಿಕ್ಕಬಳ್ಳಾಪುರದಿಂದ ನಮ್ಮ ಮಾಮೂಲಿ ಹುಬ್ಳಿ ರೂಟು ಅಂದರೆ ತುಮಕೂರು, ಅರಸೀಕೆರೆ, ಅಲ್ಲಿಂದ ಕಡೂರು, ಬೀರೂರು, ಹರಿಹರ, ದಾವಣಗೆರೆ, ಆಮೇಲೆ ದಾವಣಗೆರೆ, ಹರಿಹರ, ಹಾವೇರಿ, ಹುಬ್ಬಳ್ಳಿಯಿಂದ ನಮ್ಮ
ನಮ್ಮ ಸಾಂಗ್ಲಿ ರಾಣಿ ಚೆನ್ನಮ್ಮ ರೂಟು ಬೆಳಗಾವಿ ಸಾಂಗ್ಲಿ, ಅಲ್ಲಿಂದ ಸತಾರಾಯಿಂದ ಪುಣೆ ಹೋಗ್ತಾರೆ, ಪುಣೆಯಿಂದ ಕಲ್ಯಾಣ ಬಿಟ್ಟರೆ ನೆಕ್ಸ್ಟ್ ಸ್ಟಾಪು ದಾದರ್ ಸೆಂಟ್ರಲ್. ಟೋಟಲ್ 1640 ಕಿಲೋಮೀಟರ್ ಜರ್ನಿ. ಆಮೇಲೆ ಅದೇ ಇವತ್ತು ರಾತ್ರಿ ಬಿಟ್ಟರೆ ನಿಮಗೆ 3ನೇ ದಿನ ಬೆಳಗ್ಗೆ ಜಾವ 5 ಕಾಲಿಗೆ ದಾದರ್ ತಲುಪಿಸ್ತಾನೆ. ಅದು ಬಿಟ್ಟರೆ ಮತ್ತೇನು ಹೇಳೋದು, ನನ್ನ ಜರ್ನಿ ಫುಲ್ ಟ್ರಾವೆಲ್ ಮಾಡಲ್ಲ, ಬರೀ SMBT ವರ್ಗೂ ಅಷ್ಟೇ ಟ್ರಾವೆಲ್ ಮಾಡೋದು, ಬೆಂಗಳೂರವರೆಗೂ ಅಷ್ಟೇ ಟ್ರಾವೆಲ್ ಮಾಡೋದು. ಫುಲ್ ಜರ್ನಿ ಮಾಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಾಗ ಟ್ರಾವೆಲ್ ಮಾಡ್ತೀನಿ. ಪಾಂಡಿಚೇರಿ ಬಿಟ್ಟಿನಿ 2 ಕಿಲೋಮೀಟರ್ ಆಗಿಲ್ಲ, ಅಲ್ಲೇ ವ್ಯಾಪರ್ ನಮ್ಮ ಪವರ್ ತೋರ್ತಾ ಇದೆ, ಅಲ್ಲೇ ಫ್ಲಾಟ್ 110 ಸಿಂಗಲ್ ಲೈನ್ ಸೆಕ್ಷನ್ ಇದು. ವಿಲ್ಲುಪುರಮವರೆಗೂ ಸಿಂಗಲ್ ಲೈನ್ ಸೆಕ್ಷನ್, ಫುಲ್ ICF ಕೋಚು. ನಮ್ಮ ಕೋಚ್ ಬಂದ್ಬಿಟ್ಟು ನಮ್ಮ 2019 ಇತ್ತು ಮ್ಯಾನುಫ್ಯಾಕ್ಚರ್. ವಾಶ್ರೂಮ್ಸ್ ಎಲ್ಲ ನೀಟ್ ಇದೆ, ಪರವಾಗಿಲ್ಲ. ಮೂವತ್ತೇಳು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ 12 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದೆ ಇವಾಗ ವಿಲ್ಲುಪುರಂ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು VM ಅಂತ. ವಿಲ್ಲುಪುರಂ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂತಂದರೆ ಇಲ್ಲಿಂದ 5 ಲೈನ್ ಹೋಗುತ್ತೆ. ಒಂದು ನಾವು ಈಗ ಬಂದಿದ್ದು ಪಾಂಡಿಚೇರಿಯಿಂದ ಬಂದಿದ್ದು ಒಂದು ಲೈನು, ಇನ್ನೊಂದು ಲೈನ್ ಬಂದ್ಬಿಟ್ಟು ವೃದ್ಧಿಚಲ್ಲಂ ಜಂಕ್ಷನ್ ಅಂತ ಒಂದು ಲೈನು, ಇನ್ನೊಂದು ನಾವೀಗ ಕಟ್ಪಾಡಿ ಜಂಕ್ಷನ್ ಹೋಗೋ ಒಂದು ಲೈನು, ಇನ್ನೊಂದು ಲೈನ್ ಬಂದ್ಬಿಟ್ಟು ಕಡಲೂರು ಪೋರ್ಟ್ ಅಲ್ಲಿ ಜಂಕ್ಷನ್ಗೆ ಹೋಗೋ ಅದೊಂದು ಲೈನು, ಇನ್ನೊಂದು ಬಂದ್ಬಿಟ್ಟು MGR ಚೆನ್ನೈ ಸೆಂಟ್ರಲ್ ಅದಕ್ಕೆ ಹೋಗೋ ಒಂದು ಲೈನು. ಅದಕ್ಕೆ ಇದೆಲ್ಲ ಜಂಕ್ಷನ್ ಅಂತ ಕರೀತಾರೆ. 2 ನಿಮಿಷ ಹಾಲ್ಟ್ ಇದೆ ಅಷ್ಟೇ. ಆಲ್ರೆಡಿ 12 ಮಿನಿಟ್ಸ್ ಡಿಲೇ ಆಗಿದೆ. ಅಲ್ಲಿ ಮಧ್ಯದಲ್ಲಿ ವಿಲ್ಲುಪುರಮಿಂದ ಮಧ್ಯದಲ್ಲಿ ಒಂದು ಟ್ರೈನ್ ಕ್ರಾಸ್ ಆಗಬೇಕಾಯಿತು, ಚೆನ್ನೈ ಎಗ್ಮೋರಿಂದ ಪಾಂಡಿಚೇರಿಗೆ. ಐ ಥಿಂಕ್ ಪ್ಯಾಸೆಂಜರ್ ಅನಿಸುತ್ತೆ. ಅದು ಯಾವುದೋ ಸ್ಟೇಷನಲ್ಲಿ ನಿಲ್ಲಿಸಿದ್ರು, ಮಾಡೋಣ ಅನ್ನೋಷ್ಟು ಗೂಡ್ಸ್ ಗಾಡಿ ಮಧ್ಯದಲ್ಲಿ ಮೇನ್ ಲೈನಲ್ಲಿ ಹಾಕ್ಬಿಟ್ಟಿದ್ದ. ಅದನ್ನು ಲೂಪ್ ತೊಗೊಂಡು ನಮ್ಮನ್ನು ಲೂಪ್ ತೊಗೊಂಡು ಪಾಸ್ ಮಾಡಿದೆ, ಯಾಕಂದರೆ ಸಿಂಗಲ್ ಲೈನ್ ಸೆಕ್ಷನ್ ಆಗಿತ್ತಲ್ಲ. ಈ ಕಟ್ಪಾಡಿ ಜಂಕ್ಷನ್ ಹೋಗೋದು ಸಿಂಗಲ್ ಲೈನ್ ಸೆಕ್ಷನ್ ಆಗಿದೆ. ಮ್ಯಾಕ್ಸಿಮಮ್ 110 ಸ್ಪೀಡ್ ಇದೆ. ಹೇಳಬೇಕು ಅಂದರೆ ಅವಾಗಲೇ 2 ನಿಮಿಷ ಹಾಲ್ಟ್ ಅಂದರೆ ಜಂಕ್ಷನ್ ಇದು 5 ನಿಮಿಷ ಹಾಲ್ಟ್ ಇತ್ತು. ಬಟ್ ಡಿಲೇ ಆಗಿದ್ದರಿಂದ ಮೋಸ್ಟ್ಲಿ 2 ನಿಮಿಷ ಅಷ್ಟೇ ಹಾಲ್ಟ್ ಕೊಟ್ಬಿಟ್ಟು ಡಿಪಾಸಿಟ್ ಎಲ್ಲ ಕೊಟ್ಟೇ ಬಿಟ್ಟ. 2 ನಿಮಿಷ ಡಿಪಾರ್ಟ್ ಆಯಿತು ವಿಲ್ಲುಪುರಂ ಜಂಕ್ಷನ್ ಇದೆ. करो ताकि पास मारो बुझो उधर में जाओ उधर बैठो भाई इधर करो
ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ 20 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದೆ ಇವಾಗ ತಿರುವನಮಲೈಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TNM ಅಂತ. ಸ್ಟೇಷನ್ ಬಗ್ಗೆ ಹೇಳಬೇಕು ಅಂತ ಈ ಸ್ಟೇಷನ್ ಯಾಕಪ್ಪ ಫೇಮಸ್ ಅಂದರೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲೇ ಇರೋ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ತುಂಬ ಹತ್ತಿರ ಇದು. ಅದಕ್ಕೆ ತಿರುವನಮಲೈ 413 ಕಿಲೋಮೀಟರ್ ಜರ್ನಿ ಕವರ್ ಮಾಡಿ ಅರ್ಧ ಗಂಟೆ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದೆ ಇವಾಗ ಕರ್ನಾಟಕಕ್ಕೆ ಅಂದರೆ ಕೃಷ್ಣರಾಜಪುರಂ ಬಂದಿದೆ. ನಾನು SMBT ಇಳ್ಕೋಬೇಕಾಗಿತ್ತು, ಆದರೆ 5 ಗಂಟೆಯಿಂದ ಮೆಟ್ರೋ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಇಲ್ಲಿ ಹೇಳ್ಕೊಂಡು ಮೆಟ್ರೋ ಹತ್ರ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡು 31 ಕಟ್ಪಾಡಿ ಇದರ ಅನ್ಕೊಂಡೆ. ಬಟ್ ತುಂಬ ಲೇಟ್ ಆಗಿತ್ತು, ನಿದ್ದೆ ಬೇರೆ ಹಿಡಿದಿತ್ತು, ಅದಕ್ಕೆ ಅದನ್ನು ಮಿಸ್ ಆಯಿತು. ತುಂಬ ಚಿಕ್ಕ ಜರ್ನಿ ಆಯಿತು. ಹಾಗೆ 2 ನಿಮಿಷ ಅಷ್ಟೇ ಡಿಪಾಚರ್ ಇದ್ದೀವಿ ಕೃಷ್ಣರಾಜಪುರಂಗೆ. ಇಲ್ಲಿಂದ SMBTಗೆ ಹೋಗಿ ಅಲ್ಲಿಂದ ದಾದರ್ ಹೋಗಿ ಸೇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ ನ ಹುಡುಕ್ತಾ ಇದ್ದೀರಾ? ಈಸಿ ವೈಟ್ ಗೋಲ್ಡ್ ಡಾಟ್ ಮನಿಗೆ ವಿಸಿಟ್ ಮಾಡಿ. ಫೈಂಡ್ ದ ನಿಯರೆಸ್ಟ್ ಬ್ರಾಂಚ್. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಸುಸ್ತಾಗಿದೆಯಾ? ನೋ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ ನ ಹುಡುಕ್ತಾ ಇದ್ದೀರಾ? ಈಸಿ ವೈಟ್ ಗೋಲ್ಡ್ ಡಾಟ್ ಮನಿಗೆ ವಿಸಿಟ್ ಮಾಡಿ. ಫೈಂಡ್ ದ ನಿಯರೆಸ್ಟ್ ಬ್ರಾಂಚ್.